ಎಲ್ರಿಗೂ ನಮಸ್ಕಾರ. ಉಸಿರು ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಈ ಟ್ಯಾಗ್ಲೈನ್ ಮುಖಾಂತರ ಈ ಸಿನಿಮಾ ಶುರುವಾಗುತ್ತೆ. ಸೊ ನಾವು ಪ್ರತ್ಯಕ್ಷವಾಗಿ ಏನೇ ನೋಡ್ತೀವಿ ಅಂತಂದ್ರೂ ಕೂಡ ಅದನ್ನು ಒಂದ್ಸರಿ ನಾವು ಪ್ರಮಾಣಿಸಿ ನೋಡಬೇಕು ಅನ್ನೋದೇ ಈ ಸಿನಿಮಾದ ಮುಖ್ಯ ಕಥಾಹಂತರ. ಸೊ ಈ ಸಿನಿಮಾದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಂತಹ ನಮ್ಮ ನಿರ್ದೇಶಕರು ಪನ್ನೇಮ್ ಪ್ರಭಾಕರ್ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನನಗೆ ಈ ಸಿನಿಮಾದೊಂದಿಗೆ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಗಣೇಶ್ ಸರ್. ಸೊ ಗಣೇಶ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನಾನು ಹಾಡುಗಳ ಜೊತೆಗೆ ಸಂಭಾಷಣೆ ಕೂಡ ಬರೆದಿದ್ದೀನಿ, ಜೊತೆಗೆ ನಾನು ಕಥೆಯಲ್ಲೂ ಕೂಡ ಕೂತ್ಕೊಂಡು ಕೆಲಸ ಮಾಡಿದೆ. ಸೊ ನನಗೆ ಇದೊಂದು ಹೊಸ ಅನುಭವ ಕೊಡ್ತಾ ಇತ್ತು. ಸಿನಿಮಾದಲ್ಲಿ ಪ್ರತಿದಿನ ಕೂಡ ನಾನು ನಮ್ಮ ನಿರ್ದೇಶಕರು ಜಗಳ ಮಾಡಿಕೊಂಡು ಡಿಸ್ಕಸ್ ಮಾಡ್ತಾ ಒಂದೊಂದು ಸೀಕ್ವೆನ್ಸ್ಗಳಿಗೂ ಒಂದು ಸೀನ್ಗಳಿಗೂ ತುಂಬಾ ಕಷ್ಟಪಟ್ಟು ಜಗಳ ಮಾಡಿಕೊಂಡು ನಾವು ಈ ಕಥೆನ ಮಾಡ್ಕೊಂಡಿದ್ದು. ಬಟ್ ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಕೂಡ ಒಬ್ಬ ಆಗಿರೋದಕ್ಕೆ. ಆಮೇಲೆ ಈ ಸಿನಿಮಾದಲ್ಲಿ ತಿಲಕ್ ಸರ್ ಆಗಿರ್ಬೋದು, ಪ್ರಿಯ ಮೇಡಮ್ ಆಗಿರ್ಬೋದು, ಅಪೂರ್ವ ಆಗಿರ್ಬೋದು, ಸಂತೋಷ್ ಆಗಿರ್ಬೋದು, ನಮ್ಮ ಟೈವನ್ ಅರುಣ್ ಆಗಿರ್ಬೋದು, ನಮ್ಮ ನೈದಿಲಿ ಆಗಿರ್ಬೋದು, ತುಂಬಾ ಚೆನ್ನಾಗಿ ಕೊಟ್ಟಂತ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡು ನಮಗೆ ಏನ್ ಬೇಕು, ನಮಗೆ ಯಾವ ತರ ಫೀಲ್ ಬೇಕು ನಮಗೆ ಕರೆಕ್ಟಾಗಿ ಕೊಟ್ಕೊಂಡು ಹೋಗಿದ್ದಾರೆ. ಎಸ್ಪೆಷಲಿ ಒಂದು ಉತ್ತಮವಾದ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅರುಣ್ ಅವರು. ಸೊ ಅವ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಸೊ ಆಕ್ಚುಲಿ ಅವ್ರನ್ನ ರಿವೀಲ್ ಮಾಡಿಲ್ಲ ನಾವು ಸಿನಿಮಾದಲ್ಲಿ ಕರೆಕ್ಟ್ ಆಗಿ. ಸೊ ಅವ್ರದ್ದು ನೀವು ಥಿಯೇಟರ್ಗೆ ಬಂದಾಗ ಗೊತ್ತಾಗುತ್ತೆ ಅದು ಆ ಕ್ಯಾರೆಕ್ಟರ್ ಏನು ವೆಯ್ಟ್ ಇದೆ ಅಂತ. ಸೊ ಆಮೇಲೆ ಇದೆಲ್ಲದಕ್ಕೂ ಮುಖ್ಯ ಕಾರಣಕರ್ತರು ನಮ್ಮ ನಿರ್ಮಾಪಕರು ಲಕ್ಷ್ಮಿ ಮೇಡಮ್ಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಏನಕ್ಕಂತಂದ್ರೆ ಇಂಥ ಟೈಮಲ್ಲಿ ಯಾರು ಕೂಡ ಸಿನಿಮಾ ಮಾಡಕ್ಕೆ ಮುಂದೆ ಬರಲ್ಲ. ಸೊ ಯೋಚನೆ ಮಾಡ್ತಾರೆ ಇಂಥದ್ರಲ್ಲಿ ಒಬ್ಬ ಹೆಣ್ಣು ಮಗುವಾಗಿ ಅದು ಬೇರೆ ಯಾವುದೋ ವೃತ್ತಿಲಿದ್ದು ಸಿನಿಮಾ ಮಾಡಕ್ಕಂತ, ಸಿನಿಮಾದಿಂದ ಹೊರಗಡೆ ಇದ್ದು ಸಿನಿಮಾ ಮಾಡಕ್ಕಂತ ಬಂದು ಸಿನಿಮಾ ಮಾಡಿದ್ದು ತುಂಬಾ ಖುಷಿ. ಅವ್ರ ದೇವರನ್ನ ಮೆಚ್ಚಲೇಬೇಕು. ಸೊ ಧನ್ಯವಾದ ಮೇಡಮ್ ನಿಮಗೆ. ಆಮೇಲೆ ನಮ್ಮ ರಘು ಸರ್ ತುಂಬಾ ಚೆನ್ನಾಗಿ ಇದರಲ್ಲಿ ನಗಿಸಿದ್ದಾರೆ ನಮ್ಮನ್ನ. ಸಿನಿಮಾದಲ್ಲಾಗದೆ ಸಿನಿಮಾ ಹೊರ ಕೂಡ ನಮ್ಗೆ ನಗಿಸಿದ್ದಾರೆ, ನಮ್ಮನ್ನ ತುಂಬಾ ನಗಿಸಿದ್ದಾರೆ. ಇದೊಂಥರ ನಮಗೆ ಟೂರ್ ತರ ಆಯ್ತು ಸಿನಿಮಾ ಇದು. ಆಮೇಲೆ ಇವರಲ್ಲದೆ ಮತ್ತೆ ನಾವು ಬಾಬಾ ಗೋಡೆ ಸರ್ ಇದ್ದಾರೆ ಸಿನಿಮಾದಲ್ಲಿ. ಸೊ ಅವರು ಕೂಡ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಆಮೇಲೆ ನಮ್ಮ ಗ್ರೀಷ್ಮ ಆಗಿರ್ಬೋದು, ನಮ್ಮ ತರುಣ್ ಆಗಿರ್ಬೋದು, ಮಾಸ್ಟರ್ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಬಟ್ ಇದ್ರಲ್ಲಿ ಆಕ್ಚುಲಿ ಕಂಪ್ಲೀಟ್ ಆಗಿ ರೂಲ್ ಅನ್ಸೋ ನಮಗೆಲ್ಲ ಸಿಗುತ್ತೆ. ಹಾಡುಗಳು ಅಂತ ಬಂತಂದ್ರೆ ಅಮ್ಮನ್ಗೆ ಅಂತ ಒಂದು ಹಾಡಿದೆ. ಸೊ ಅದನ್ನ ಒಂದು ಬೇರೆ ರೀತಿ ನಾವು ಪ್ಯಾಟರ್ನ್ ಶೂಟ್ ಮಾಡಿದೀವಿ ಅದನ್ನ. ಸೊ ಅದಾದ ನಂತರ ಒಂದು ಲವ್ ಸಾಂಗ್ ಇದೆ. ಲವ್ ಸಾಂಗ್ ಅಲ್ಲಿ ಒಂದು ಸ್ಪೆಷಲ್ ಇದೆ ಸಾಂಗ್ ಅಲ್ಲಿ. ಸೊ ಅದು ಫಸ್ಟ್ ಟೈಮ್ ನಾವು ಕನ್ನಡದಲ್ಲಿ ಟ್ರೈ ಮಾಡಿರೋದು ಆ ಒಂದು ಬರವಣಿಗೆ ರೂಪದಲ್ಲಿ. ಸೊ ಅದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದು ಬಿಟ್ರೆ ಒಂದು ಮಾಸ್ ಸಾಂಗ್ ಇದೆ. ಅದಾದ ನಂತರ ಇನ್ನೊಂದು ಲವ್ ಸಾಂಗ್ ಇದೆ. ಸೊ ಎಲ್ಲಾ ತರದ ಸಾಂಗ್ಸ್ ಈ ಸಿನಿಮಾದಲ್ಲಿ ಇದೆ. ಸೊ ಒಟ್ಟಾಗಿ ಸಿನಿಮಾದಲ್ಲಿ ಒಂದು ಕಂಪ್ಲೀಟ್ ಪವರ್ಫುಲ್ ಮನೋರಂಜನೆ ಪ್ಯಾಕೇಜ್ ಅಂತ ನಾವು ಹೇಳ್ಬೋದು. ಸೊ ದಯವಿಟ್ಟು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಸಿನಿಮಾನ ಗೆಲ್ಲಿಸಬೇಕಂತ ಕೇಳ್ಬೋದಿದೆ. ಧನ್ಯವಾದಗಳು.